ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಬಸು ಪ್ರಭು. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ವಿಡಿಯೋ ವೆರಿ ಸ್ಪೆಷಲ್. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 9:30 ಆಗಿದೆ. ಇನ್ನೇನು ನಮ್ಮ ಗೆಸ್ಟ್ಗಳು ನಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಏನಕ್ಕೆ ಆಗಿ ಗೆಸ್ಟ್ಗಳು ಬರ್ತಿದ್ದಾರೆ, ಏನು ಸ್ಪೆಷಲ್ ಇವತ್ತು ಅಂತ ನಾನು ಕೂಡ ನಿಮಗೆ ಕಂಟಿನ್ಯೂ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ತಗೊಂಡು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂತ, ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೊತೀರಿ, ಯಾವ ರೀತಿ ಇರುತ್ತೆ ಈ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಈ ಬಸ್ರೀರಿಗೆ ಮಾಡಿಕೋದಾಗಿರ್ಬೋದು ಅಥವಾ ಅವರ ಬಯಕೆನ ತೀರಿಸೋದಾಗಿರ್ಬೋದು. ಸೊ ಈ ರೀತಿ ಸ್ಪೆಷಲ್ ದಿನಗಳು ನಡೀತಾ ಇರುತ್ತೆ ಅಲ್ವಾ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ಆ ದಿನವೂ ಕೂಡ ಇವತ್ತು ನನಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬಂದುಬಿಟ್ಟು ನಮ್ಮ ಅತ್ತಿಗೆಯರು ಬರ್ತಿದ್ದಾರೆ ಮನೆಗೆ. ಯಾರು ಬರ್ತಿದ್ದಾರೆ ಅಂತಂದರೆ ಸೊ ಅವ್ರು ಬಂದು ಸ್ಪೆಷಲ್ ಬಸ್ರಿ ಬೈಕಿನ ತೀರಿಸ್ಬೇಕು ಅಂದ್ಕೊಂಡು ಇವತ್ತು ನಮ್ಮ ಮನೆಗೆ ಬಂದು ಮಾಡಿಕೋ ಶಾಸ್ತ್ರ ಏನಿದೆ ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅಂದರೆ ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ದಿನವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ಬೋದು. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸಗಳಿದೆ ಮನೇಲಿ, ಅದನ್ನೆಲ್ಲ ಮುಗಿಸ್ಕೋಬೇಕು. ಸ್ವಲ್ಪ ಮನೆ ಕಸ ಎಲ್ಲ ತೆಗಿಬೇಕು. ಹಾಗೆ ಬೆಳಗ್ಗೆ ತಿಂದಿದ್ದ ಪಾತ್ರೆಗಳು ಯಾವುದೋ ವಾಶ್ ಮಾಡಿಲ್ಲ, ಅದನ್ನು ಕೂಡ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಮನೇನ ನೀಟಾಗಿ ಎತ್ತಿಡಬೇಕು ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ಹಾಗೆ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಅವ್ರು ಬಂದಿದ್ದಾದಮೇಲೆ ನನಗೆ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಲೈವ್ ವೀಡಿಯೋಸು ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾತ್ರ ಅಷ್ಟೇ ತಗೊಂಡಿರ್ತೀನಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ಟೈಮ್ ಬಂದುಬಿಟ್ಟು ಬೆಳಗ್ಗೆ ಒಂದು 9:30-10 ಗಂಟೆ ಆಗಿತ್ತು. ಸೊ ಅಷ್ಟರಲ್ಲೆಲ್ಲ ಬರ್ತೀನಿ ಅಂತ ಹೇಳಿದ್ರಲ್ವ, ಹಾಗಾಗಿ ಎಲ್ಲ ಕೆಲಸನೂ ಕೂಡ ಹಂಗೇ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಅತ್ತೆ ಬಂದುಬಿಟ್ಟು ಒಂದು ಮದುವೆ ಇದೆ ಅಂತ ಅಂದ್ಬಿಟ್ಟು ಮದುವೆಗೆ ಹೊಟ್ಟೋಗ್ಬಿಟ್ಟಿದ್ರು. ಸ್ವಲ್ಪ ತಿಂದಿದ್ದ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕಿತ್ತು. ಹಾಗೆ ಮನೆ ಸ್ವಲ್ಪ ಕಸ ಎಲ್ಲ ತೆಗೆದು ಸ್ವಲ್ಪ ಹಂಗೇ ಅರೇಂಜ್ ಮಾಡೋದಿರುತ್ತೆ ಅಲ್ವಾ. ಗೆಸ್ಟ್ಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ನೋಡಿ. ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಥರ. ಸೊ ಅದು ಎಷ್ಟೇ ಮೇಂಟೈನ್ ಮಾಡಿದ್ರು ಅದು ಹಂಗೆ ಏನೋ ಒಂದು ಎಡವಟ್ಟು ಆಗೇ ಆಗುತ್ತೆ ಅಂತೀವಲ್ವ. ಅಂದರೆ ಎಡವಟ್ಟು ಅನ್ನೋದಕ್ಕಿಂತ ಮತ್ತೆ ಗಲೀಜಾಗೇ ಆಗುತ್ತೆ ಅಂತ ಅನ್ಬೋದು. ಸೊ ಆ ರೀತಿ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಹಂಗೆ ಕಸ ಎಲ್ಲ ತಗೋಬಿಡೋಣ ಅಂತ ಅಂದ್ಬಿಟ್ಟು ಕಸನೂ ಕೂಡ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅವ್ರಿಗೋಸ್ಕರ ಬರ್ತಾರೆ ಅಂತ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಅವ್ರು ಬಂದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಫಸ್ಟೇ ಹೇಳಿದ್ದೆ ಅಲ್ವಾ ಆ ಟೈಮಲ್ಲಿ ಒಂಥರ ಮೂಡ್ ಇರುತ್ತೆ ಅಂತ. ಸೊ ಅವ್ರು ಬಂದರು. ಸೊ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಸಿಕ್ಕಾಬಟ್ಟೆ ಟಯರ್ಡಾಗಿ ಕೂಡ ಆಗ್ಬಿಟ್ಟಿದ್ರು, ಬಸ್ಸಲ್ಲೆಲ್ಲ ಬಂದಿದ್ದಲ್ವಾ. ಸೊ ಬಂದ ತಕ್ಷಣ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಅವರು ಕೂಡ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಿತ್ತಲ್ವ. ಹಾಗಾಗಿ ನಾನು ಏನು ಅಡುಗೆನೂ ಕೂಡ ಮಾಡ್ಕೊಂಡಿರಲಿಲ್ಲ. ಅವರೇ ಒಂದು ಅಡುಗೆ ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸ ಎಷ್ಟಿತ್ತೋ ಅಷ್ಟನ್ನು ಮುಗಿಸ್ಕೊಂಡಿದ್ದೆ. ಸೊ ಇವಾಗ ಅಭಿ ಮತ್ತು ಸುಭಾಷ್ ಅಂದರೆ ನಮ್ಮ ಅತ್ತಿಗೆ ಮಕ್ಕಳು ಇಬ್ಬರೂ ಕೂಡ ಸಾಮಾನೆಲ್ಲ ತೊಗೊಂಡು ಬರಬೇಕಲ್ವ. ಸೊ ಹಾಗಾಗಿ ಅದರ ಸಾಮಾನೆಲ್ಲ ತೊಗೊಂಡು ಬಂದು ಫಸ್ಟು ಬೈಕಲ್ಲಿ ಬಂದು ಎತ್ತಿಟ್ರು. ಅದಾದಮೇಲೆ ನಮ್ಮ ಅತ್ತಿಗೆರೆಲ್ಲ ಬಂದಿದ್ದು ಮನೆಗೆ. ಸೊ ಮಧ್ಯಾಹ್ನದ ಅಡುಗೆನ ಬಂದುಬಿಟ್ಟು ನನಗೆ ಡ್ರೈ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಡ್ರೈ ಜಾಮೂನ್ನ ಮಾಡಿದ್ದಾರೆ, ಕೋಸಂಬರಿ ಮತ್ತು ಹಾಗೆಯೇ ಹೆಸರುಬೇಳೆ ಪಾಯಸ ಮತ್ತು ತರಕಾರಿ, ಹುಳಿ, ಅನ್ನ, ಸಾಂಬಾರು. ಸೊ ಈ ರೀತಿ ಮಜ್ಜಿಗೆ, ಈ ರೀತಿ ಐಟಮ್ಸ್ನ ಮಧ್ಯಾಹ್ನ ಅಡುಗೆಗೆ ಮಾಡಿದ್ದು. ಸೊ ಇಷ್ಟೆಲ್ಲ ಐಟಮ್ಸ್ನ ಮಾಡ್ತಿದ್ರಲ್ವ, ಹಂಗೆ ಸಣ್ಣ ಪುಟ್ಟ ಎಲ್ಪ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವ. ಹಾಗಾಗಿ ಲಾಸ್ಟಲ್ಲಿ ಅಡುಗೆ ಎಲ್ಲ ಆದಮೇಲೆ ನಾನು ವೀಡಿಯೋನ ತಗೊತಾ ಇದ್ದೀನಿ. ಒಂದಿಷ್ಟು ಮಾತುಕತೆ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅವ್ರು ಬಂದು ಒಂದು 3 ಡೇಸ್ವರೆಗೂ ಕೂಡ ಮನೆಯಲ್ಲೇ ಇದ್ದರು, ಅಂದರೆ ನಮ್ಮ ಮನೇಲಿದ್ದರು.
3 ಡೇಸ್ವರೆಗೂ ಮಾಡಿಕೋ ಶಾಸ್ತ್ರನ ಮುಗಿಸ್ಬಿಟ್ಟು ಅದಾದಮೇಲೆ ಅವ್ರು ಹೋಗಿದ್ದು. ಅಂದರೆ ಹಬ್ಬಗಳೆಲ್ಲ ತಿಂಡಿ ಏನು ಮಾಡ್ತೀವಿ ನೋಡಿ, ಸೊ ತಿಂಡಿ ಎಲ್ಲ ಮಾಡಿ ಮತ್ತು ಅದಾದಮೇಲೆ ಕೂರಿಸಿ ಊಟಕ್ಕೆಲ್ಲ ಬಿಡಿಸಿ, ಸೊ ಸಮಥಿಂಗ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲನೂ ಕೂಡ ಮಾಡಿದ್ದಾಗಿತ್ತು. ಮತ್ತು ಮಧ್ಯಾಹ್ನ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮಾಡ್ತಿದ್ದೀವಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಕಂಫರ್ಟಬಲ್ ಇದ್ದಾರೆ, ಇಲ್ಲ ಅಂತಲ್ಲ. ಸೊ ನನ್ನ ಜೊತೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದ್ದಾರೆ. ವೀಡಿಯೋಸ್ ಮಾಡ್ಕೊಬೇಕು ಅಂತಂದರೆ ವೆಯ್ಟ್ ಮಾಡೋದಾಗಿರ್ಬೋದು, ಅಥವಾ ಸರಿ ಆಯಿತು ಮಾಡ್ಕೊ, ಇಲ್ಲ ಇದನ್ನು ಮಾಡ್ಕೊ, ಇದನ್ನು ಹೇಳು, ಹಂಗೆ ಹಿಂಗೆ ಆ ರೀತಿ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಆದ್ರೂ ಕೂಡ ಅದೊಂಥರ ಫ್ಯಾಮಿಲಿ ಟೈಮ್ ಅಂತೀವಿ ಅಲ್ವಾ. ಸೊ ಹಾಗಾಗಿ ಫ್ಯಾಮಿಲಿ ಟೈಮ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗಿರುತ್ತೆ. ಹಾಗಾಗಿ ಏನಂತಂದರೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲನೂ ಆಗಿರೋದನ್ನು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಸೊ ಫಸ್ಟ್ ಡೇ ದಿನದ್ದು ಸ್ವಲ್ಪ ಅಷ್ಟೇ ವೀಡಿಯೋನ ನಾನು ತೊಗೊಳೋದಕ್ಕಾಗಿದ್ದು, ಜಾಸ್ತಿ ಏನೋ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಹಂಗೇನೆ ಆ ದಿನ ಹೇಗಿತ್ತು ಅಂತ ಸ್ವಲ್ಪ ಆಡೇನೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಹಾಗಾಗಿ ಆ ದಿನ ಕೂಡ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು ಅಲ್ವಾ, ನಾನು ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಶೇರ್ ಮಾಡಿಕೊಂಡೆ. ಸೊ ಡ್ರೈ ಜಾಮೂನ್ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಿಮ್ಗೆ ಏನು ಬೇಕು ಅಂತ ಕೇಳಿದರು, ಹಾಗಾಗಿ ಡ್ರೈ ಜಾಮೂನ್ ಬೇಕು ಅಂತ ಹೇಳಿದ್ದೆ, ಮತ್ತು ಸಬ್ಬಕ್ಕಿ ಪಾಯಸ. ಸೊ ಈ ರೀತಿ ಎಲ್ಲ ಕೆಲವೊಂದಿಷ್ಟನ್ನ ಹೇಳಿದ್ದೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಅದೇ ರೀತಿ ಎಲ್ಲನೂ ಕೂಡ ಮಾಡಿಕೊಟ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಫಸ್ಟ್ನೇ ಡೇ ಬಂದುಬಿಟ್ಟು ಅದೇ ನಾನು ಹೇಳ್ದಂಗೆ ಡ್ರೈ ಜಾಮೂನು, ಕೋಸಂಬರಿ, ಅನ್ನ ಸಾಂಬಾರು, ಪಾಯಸ, ಸೊ ಈ ರೀತಿ ಎಕ್ಸೆಟ್ರಾ ಥಿಂಗ್ಸ್ ಎಲ್ಲ ಮಾಡಿ ಮಧ್ಯಾಹ್ನ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟ ಆದಮೇಲೆ ಒಂದು ರೌಂಡ್ ನಿದ್ದೆ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರು ಕೂಡ ಟಯರ್ಡ್ ಆಗೆಲ್ಲ ಬಂದಿದ್ದರು. ಸೊ ಒಂಥರ ಸ್ವಲ್ಪ ಮಾತುಕತೆ ಬೇಕಲ್ವಾ, ಫಸ್ಟ್ ಡೇನೇ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾತೆಲ್ಲ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಮತ್ತು ನೈಟ್ ಬಂದುಬಿಟ್ಟು ಮುದ್ದೆನ ಮಾಡ್ಕೊಂಡಿದ್ರು. ಮತ್ತು ಹೊಲದಿಂದ ಸೊಪ್ಪೆಲ್ಲ ತೊಗೊಂಡು ಬಂದಿರೋ ಸೊಪ್ಪೆಲ್ಲ ಅಗರ್ಸ್ಬಿಟ್ಟು ಮುದ್ದೆ ಎಲ್ಲ ಮಾಡಿ, ಆ ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು ಊಟ ಅಂತಲೇ ಹೇಳ್ಬೋದು ನೈಟ್ ಟೈಮ್ ಬಂದುಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನೈಟು ಕೂಡ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಒಂದು 11 ಗಂಟೆವರೆಗೂ ಕೂಡ ಅದು ಇದು ಮಾತೆಲ್ಲ ಇದ್ದೇ ಇರುತ್ತೆ ಅಲ್ವಾ ಫ್ಯಾಮಿಲಿ ಅಂದಮೇಲೆ. ಸೊ ಅದೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆ ದಿನನ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇದು ಬಂದ್ಬಿಟ್ಟು ಸೆಕೆಂಡ್ನೇ ಡೇ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ. ಸೊ ಇವತ್ತು ಬಂದುಬಿಟ್ಟು ಗುರುವಾರ ಆಗಿರೋದ್ರಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಬಂದುಬಿಟ್ಟು ವಡೆ ಎಲ್ಲ ಮಾಡಿಟ್ಟಿದ್ರು. ಹಾಗೆಯೇ ಬೆಳಗ್ಗಿನ ಬ್ರೇಕ್ಫಾಸ್ಟು ಅಂದರೆ ತಿಂಡಿನ ಬಂದುಬಿಟ್ಟು ನನಗೆ ಬಾಸುಮತಿ ರೈಸಲ್ಲಿ ಪಲಾವ್ ಅಥವಾ ಬಾತ್, ವೆಜ್ ಪಲಾವ್ ಅಂತಲೇ ಹೇಳ್ಬೋದು. ಸೊ ಇದನ್ನು ತಿನ್ನಬೇಕಂತ ಅನ್ನಿಸ್ತಿತ್ತು. ಬಾಸುಮತಿ ರೈಸಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಾಸುಮತಿ ರೈಸ್ ಎಲ್ಲ ತೊಗೊಂಡು ಬಂದು ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಇದನ್ನು ಮಾಡಿದ್ದು ಅಂತಲೇ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನೊಂದು ಸ್ವಲ್ಪ ಉದುದ್ರಾಗಿ ಆಗಬೇಕಿತ್ತು ಅನ್ನೋ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ವಿ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಲ್ವಾ, ಅಷ್ಟೊಂದೇನು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಬೆಳಗಿನ ತಿಂಡಿ ಅಂತೂ ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ನನಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ನನಗೆ ಜಾಸ್ತಿ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕೂಡ ತಿಂಡಿನ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ತೀನಿ. ಎಲ್ಲರಿಗೂ ಕೂಡ ಬಾಸುಮತಿ ರೈಸಲ್ಲಿ ಬಾತು ಮತ್ತು ವಡೆನ ಮಾಡ್ಕೊಂಡಿದ್ವಿ ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ದಿನಾನು ಒಬ್ಬೊಬ್ಬರು ಮಾಡಿಕೊಡ್ತಾ ಇದ್ರೆ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ರೀತಿ ಬೈಕೆ ಅನ್ನೋ ಥರ ಶಾಸ್ತ್ರ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿತ್ತು ನನಗೆ ಇದನ್ನೆಲ್ಲ ನೋಡಿದಾಗ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈ ರೀತಿ ಎಲ್ಲನೂ ಕೂಡ ಈ ವಿಲೇಜ್ ಸೈಡೇ ಜಾಸ್ತಿ ಮಾಡೋದು ಅಂತ ಅಂದ್ಕೊತೀನಿ. ತುಂಬ ಈ ಸಿಟಿ ಸೈಡ್ ಆಗಿರ್ಬೋದು ಅಥವಾ ಬೇರೆ ಕಡೆ ಅಷ್ಟೊಂದೆಲ್ಲ ಅದನ್ನು ಫಾಲೋ ಅಪ್ ಮಾಡಲ್ಲ. ಬಟ್ ನಮ್ಮ ಈ ಕಡೆ ಅಂತೂ ಜಾಸ್ತಿ ಇದನ್ನು ಫಾಲೋ ಅಪ್ ಮಾಡ್ತಾರೆ. ಹೋಗೋದು, ನೋಡೋದು, ಈ ರೀತಿ ಹಬ್ಬ ಎಲ್ಲ ಮಾಡ್ಕೊಂಡು ಹೋಗೋದು, ಮತ್ತು ಈ ರೀತಿ ಮಾಡಿಕೋ ಶಾಸ್ತ್ರ ಏನು ಬರುತ್ತೆ ಅದನ್ನೆಲ್ಲ ಮಾಡೋದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಬರೀ ಇವರೊಬ್ಬರೇನ ಬಂದಿರೋದು, ಬರೀ ಇವ್ರನ್ನ ಮಾತ್ರ ತೋರಿಸ್ತಿದ್ದಾರೆ ಅಂತ ಏನಾದರೂ ಅನಿಸಿದರೆ ನಿಮಗೆ, ಇಲ್ಲ ನಮ್ಮ ಫ್ಯಾಮಿಲಿನೂ ಕೂಡ ಬಂದಿದ್ದರು, ಮತ್ತು ಈ ಕಡೆ ಹಸ್ಬೆಂಡ್ ಫ್ಯಾಮಿಲಿಲೂ ಕೂಡ ಬಂದಿದ್ದರು. ಅಂದರೆ ಅವ್ರನ್ನೆಲ್ಲ ಏನಕ್ಕೆ ನಾನು ವಿಡಿಯೋದಲ್ಲಿ ತೋರಿಸ್ಲಿಲ್ಲ, ಅವ್ರು ಬಂದು ನೋಡ್ಕೊಂಡು ಹೋಗಿರೋದನ್ನ ಅಂತಂದರೆ ಅವ್ರಿಗೆ ಕಂಫರ್ಟಬಲ್ ಇರಲ್ಲ ಅಲ್ವಾ. ಮತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಏನೋ ವಿಡಿಯೋಗೋಸ್ಕರ ಮಾಡ್ಕೊತಿದ್ದಾಳೆ ಅನ್ನೋದಕ್ಕಿಂತ ನಮ್ಮ ಜೊತೆ ಯಾರು ಕಂಫರ್ಟಬಲ್ ಆಗಿದ್ದಾರೆ, ನಮ್ಮ ಜೊತೆ ಯಾರು ಇದನ್ನೆಲ್ಲ ಓಕೆ ಪರವಾಗಿಲ್ಲ ಅನ್ನೋ ಥರ ಇದ್ದಾರೆ. ಸೊ ಅವರನ್ನು ವಿಡಿಯೋದಲ್ಲಿ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಬರೀ ನಾನು
ಈ ಫ್ಯಾಮಿಲಿ ನನಗೆ ಓಕೆ ಪರವಾಗಿಲ್ಲ ಇದ್ರ ಎಲ್ಲ ಅಡ್ಜಸ್ಟ್ ಆಗೋ ಅಂಥದ್ದನ್ನು ಮಾತ್ರ ನಾನು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆಯೇ ಇದೊಂಥರ ನನಗೆ ಬೆಸ್ಟ್ ಮೆಮೊರಿ ಇದ್ದಂಗೆ ಅಂತಲೇ ಹೇಳ್ತೀನಿ. ಲೈಫ್ ಲಾಂಗ್ ಇದನ್ನು ನಾನು ನೆನಪಿಸ್ಕೊತಿರ್ಬೋದು ಈ ದಿನಗಳನ್ನ. ಅವ್ರು ಬಂದು 3 ದಿನ ಇದ್ದಿದ್ದೋಗ್ದು ಮಾಮೂಲಿ ಬರ್ತಾನೆ ಇರ್ತಾರೆ. ಬಟ್ ಸ್ಟಿಲ್ ಈ 3 ಡೇಸ್ ಇತ್ತಲ್ವ, ಅದೊಂಥರ ಸಿಕ್ಕಾಬಟ್ಟೆ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮತ್ತು ನಿಮ್ಮಮ್ಮ ಬರಲ್ವಾ ಅಂತಲೂ ಕೆಲವೊಬ್ಬರಿಗೆ ಕ್ವಶನ್ ಬಂದರೆ, ನಮ್ಮಮ್ಮ ಅಂತೂ ವೀಕ್ಲಿ 2 ಟೈಮ್ಸ್ ಬಂದು ಹೋಗಿರುತ್ತೆ. ಸೊ ಅದನ್ನೇನು ಪದೇ ಪದೇ ವೀಡಿಯೋಸ್ನ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಜಾಸ್ತಿ ವೀಡಿಯೋದಲ್ಲಿ ನಾನು ತೋರಿಸಿಲ್ಲ. ಮತ್ತು ಇನ್ನೇನು ಹೇಳೋದು, ಸೊ ಇಷ್ಟೇ ಅಂತಲೇ ಹೇಳ್ತೀನಿ. ಸೊ ಇವಾಗ ಮತ್ತೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಮತ್ತೆ ಬೇರೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಅಂತಂದರೆ ಈ ಮದ್ದೂರು ವಡೆ ಅಂತ ಏನು ಕರಿತೀವಿ ನೋಡಿ, ಮದ್ದೂರು ನಿಪ್ಪಟ್ಟು, ಸೊ ಅದನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅದಕ್ಕೋಸ್ಕರ ಎಲ್ಲನೂ ಕೂಡ ನಾನು ಪ್ರಿಪೇರ್ ಮಾಡಿಕೊಡ್ತಾ ಇದ್ದೆ ಅವ್ರಿಗೆ. ಕಡಲೆಬೀಜ ಹುರ್ಕೊಡೋದಾಗಿರ್ಬೋದು, ಪ್ರತಿಯೊಂದು ಏನಾದ್ರು ಐಟಮ್ಸ್ ಎಲ್ಲ ಕೇಳ್ತಿರ್ತಾರೆ ಅಲ್ವಾ, ಸೊ ಅದನ್ನೆಲ್ಲ ಅವ್ರ ಹತ್ರಕ್ಕೆ ತೊಗೊಂಡೋಗಿ ಕೊಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ಹಾಗೆಯೇ ನೆನ್ನೆ ಸ್ವಲ್ಪ ಡ್ರೈಡ್ ಜಾಮೂನೆಲ್ಲ ಮಾಡ್ಕೊಂಡಿದ್ವಲ್ಲ, ಅದೊಂದು ಸ್ವಲ್ಪ ಹಂಗೇ ಮಿಕ್ಕಿತ್ತು. ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಎತ್ತಿಡ್ತಾ ಇದ್ದೆ. ಹಂಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ ಡ್ರೈ ಜಾಮೂನು. ಇನ್ನೂ ಕೂಡ ತಿಂತಾನೇ ಇದ್ದೀನಿ ಅಂತಲೇ ಹೇಳ್ತೀನಿ, ಒಂದೊಂದನ್ನು ಇಟ್ಕೊಂಡು. ಹಾಗೆಯೇ ಸಬ್ಬಕ್ಕಿ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಿನ್ನೆ ಹೆಸರುಬೇಳೆ ಪಾಯಸ ಮಾಡಿದರು. ಮತ್ತು ಇವತ್ತು ಸೆಕೆಂಡ್ನೇ ಡೇ ಬಂದುಬಿಟ್ಟು ಇದು ಸಬ್ಬಕ್ಕಿಯಲ್ಲಿ ಪಾಯಸನ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ನೆನೆಸಿಟ್ಟಿದ್ದೆ ನಾನು. ಮತ್ತು ನಮ್ಮ ಅತ್ತಿಗೆ ಮಕ್ಕಳಿದ್ರಲ್ವ, ಅವರು ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಡೋದು ಮತ್ತು ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಿದ್ರು ಅಂತಲೇ ಹೇಳ್ತೀನಿ. ಅದನ್ನು ಕೂಡ ಹಂಗೇ ಕ್ಯಾಪ್ಚರ್ ಮಾಡಿಕೊಂಡೆ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿಕೊಂಡೆ. ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ಕ್ಯಾಪ್ಚರ್ ಮಾಡ್ಕೋಬೋದು, ಯಾರು ಕೂಡ ಏನು ಅನ್ನಲ್ಲ. ಬಟ್ ಆದರೆ ನನಗೇ ಬೇಡ ಅಂತ ಅನ್ನಿಸ್ತು. ಯಾಕಂತಂದರೆ ಸಾಕು, ಎಷ್ಟು ಬೇಕೋ ಅಷ್ಟಾದರೆ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ಮದ್ದೂರು ವಡೆ ಏನಂತ ಕರಿತೀವಿ ನಾವು, ಮದ್ದೂರು ನಿಪ್ಪಟ್ಟು, ಸೊ ಅದನ್ನು ಮಾಡ್ಕೊತಾ ಇದ್ದಾರೆ. ನಾನು ಕೂಡ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಹೊರಗಡೆನೆ ಅಂದರೆ ಹಾಲಲ್ಲೇ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ವಿ ಎಲ್ಲನೂ ಕೂಡ. ಆವಾಗ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಎಲ್ಲನೂ ಕೂಡ ಅಲ್ಲೇ ರೆಡಿ ಮಾಡಿ ಮಧ್ಯಾಹ್ನ ಒಂದು 11 ಗಂಟೆ 11:30 ಅಷ್ಟೊತ್ತಲ್ಲಿ ಮದ್ದೂರು ವಡೆ ಎಲ್ಲ ಮುಗೀತು. ಸೊ ಅದಾದಮೇಲೆ ಸ್ವೀಟ್ ಅಂತಂದ್ಬಿಟ್ಟು ಹೋಳಿಗೆ ಏನು ಬರುತ್ತೆ ನೋಡಿ, ಕಾಯಿ ಒಬ್ಬಟ್ಟು. ಸೊ ಹೋಳ್ಗೆನ ತಟ್ಟಿ ಅದನ್ನು ಕೂಡ ಬೇಯಿಸಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಷ್ಟೊತ್ತು ಸ್ವಲ್ಪ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಕಂಪ್ಲೀಟ್ ರೆಸ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಅಷ್ಟೊಂದೆಲ್ಲ ಗ್ಯಾಸ್ ಹತ್ರ ನಿಂತ್ಕೊಂಡು ಮಾಡೋದು, ಕೂತ್ಕೊಂಡು ಮಾಡೋದು ಸ್ವಲ್ಪ ಹಿಂಸೆ ಅಂತ ಫೀಲ್ ಆಗ್ತಾ ಇರುತ್ತೆ ಅಲ್ವಾ ಈ ಟೈಮಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಕೆಲಸ ಮಾಡ್ಕೊಡೋದಕ್ಕೆ ಆಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿದೆ. ಸೊ ಹಾಗಾಗಿ ಅವರೇನೆ ಇಬ್ಬರೂ ಕೂಡ ಮಾಡ್ಕೊತಾ ಇದ್ರು. ಅವ್ರ ಮಕ್ಕಳಿದ್ರಲ್ವ, ಸೊ ಅವರು ಕೂಡ ಹೆಲ್ಪ್ ಮಾಡಿಕೊಡ್ತಿದ್ರು. ಮತ್ತು ನಮ್ಮ ಅತ್ತೆ ಇದ್ದರು, ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಕೊತ ಹಂಗೇ ಒಬ್ಬಟ್ಟನ್ನು ಕೂಡ ಮಾಡ್ತಾಯಿದ್ದಾರೆ. ಹೋಳ್ಗೆ, ಸೊ ಇದು ಕಾಯಿ ಹೋಳ್ಗೆ ಒಂದು ಕಡೆ ಮಾಡಿದ್ರು. ಮತ್ತು ಕಡಲೆಬೇಳೆ ಒಬ್ಬಟ್ಟು ಬರುತ್ತೆ ಅಲ್ವಾ, ಸೊ ಕಡಲೆಬೇಳೆ ಒಬ್ಬಟ್ಟನ್ನು ಕೂಡ ಮಾಡಿದರು ಇವತ್ತು ಮಧ್ಯಾಹ್ನ. ಹಾಗೆಯೇ ಸಬ್ಬಕ್ಕಿ ಪಾಯಸ ಮತ್ತು ಇನ್ನೇನು ಅಂತಂದರೆ ಸಾಂಬಾರು, ಅನ್ನ, ಮಜ್ಜಿಗೆ, ಸೊ ಈ ರೀತಿ ಮಾಮೂಲಿ ಥಿಂಗ್ಸ್ ಏನೇನು ಇರುತ್ತೆ, ಸೊ ಅದು ಸೇಮ್ ಇತ್ತು ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಅಡುಗೆ ರೆಸಿಪಿ. ಹಾಗೆಯೇ ಇಷ್ಟೊಂದು ಕೆಲಸನೆಲ್ಲ ಮಾಡ್ಕೊತಾ ಇದ್ರು ಅವರೇನೆ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು.
ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ನೈಟ್ ಇನ್ನೊಂದು ಥರ ತಿಂಡಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಮಾಮೂಲಿ ನಾರ್ಮಲ್ ನಿಪ್ಪಟ್ಟು ಮಾಡ್ಕೊತೀವಿ ನೋಡಿ ನಾವು, ಬೆಳ್ಳುಳ್ಳಿ ಎಲ್ಲ ಆಡಿಸಿ ಮೆಣಸಿ ತರಲೆಲ್ಲ ಹಾಕಿ. ಸೊ ಈ ರೀತಿ ಸಿಂಪಲ್ ನಿಪ್ಪಟ್ಟು, ಅದು ಬಂದುಬಿಟ್ಟು ಮದ್ದೂರೊಡೆ ಈರುಳ್ಳಿ ಎಲ್ಲ ಹಚ್ಕೊಂಡು ಹಾಕ್ತೀವಲ್ಲ ಅದೇ ಬೇರೆ ನಿಪ್ಪಟ್ಟು, ಇದೇ ಬೇರೆ ನಿಪ್ಪಟ್ಟು. ಸೊ ಎರಡು ರೀತಿ ನಿಪ್ಪಟ್ಟನ್ನ ಮಾಡ್ತಿದ್ದಾರೆ. ಸೊ ಇದು ಬಂದುಬಿಟ್ಟು ನೈಟ್ ಟೈಮ್ ಮಾಡ್ತಾ ಇರೋದು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಇತ್ತು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಡ್ತೀನಿ ಯಾವ್ದಾದ್ರು ವೀಡಿಯೋದಲ್ಲಿ. ಹಾಗೆಯೇ ಅದನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ನೈಟ್ ಬಂದುಬಿಟ್ಟು ಈ ಕೆಲಸನ ಮಾಡ್ಕೊತಿದ್ವಿ. ಹಂಗೆ ಮಾವಿನಕಾಯಿ ಎಲ್ಲ ಇತ್ತು, ಅದನ್ನೆಲ್ಲ ತಿನ್ಕೊಂಡು ನನ್ನ ತಮ್ಮನೂ ಕೂಡ ಬಂದಿದ್ದ. ಸೊ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಹಾಗೆಯೇ ನೈಟ್ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಆ ದಿನನೂ ಕೂಡ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ಅದಾದಮೇಲೆ 3ನೇ ದಿನ ಬಂದುಬಿಟ್ಟು ಆ ದಿನ ಹೇಗಿತ್ತು ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ. ಇವಾಗ ನೀವು ಫಸ್ಟ್ನೇ ಡೇ ಹಾಗೆಯೇ ಸೆಕೆಂಡ್ನೇ ಡೇನ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದು ಬಂದುಬಿಟ್ಟು 3ನೇ ದಿನದ್ದು ವಿಡಿಯೋ. ಸೊ 3ನೇ ದಿನ ಬಂದುಬಿಟ್ಟು ಸೆಕೆಂಡ್ನೇ ಡೇ ಅದು ನೈಟ್ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡ್ವಿ, ನಿಪ್ಪಟ್ಟೆಲ್ಲ ಮಾಡಿಕೊಂಡು ಸ್ವಲ್ಪ ಟಯರ್ಡ್ ಆಯಿತು ಎಲ್ಲರಿಗೂ ಕೂಡ. ಸೊ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಅಂತಲೇ ಹೇಳ್ತೀನಿ. ಅದು ದಿನವೂ ಕೂಡ ಲೇಟ್ ನೈಟೇ ಆಯಿತು ಅಂತಲೇ ಹೇಳ್ತೀನಿ. ಸೊ 3ನೇ ದಿನ ಬಂದುಬಿಟ್ಟು ಇಡ್ಲಿನ ಮಾಡಿದರು. ಹಾಗೆಯೇ ಇಡ್ಲಿ ಜೊತೆ ಕುಂಬಳಕಾಯಿನ ಗೊಜ್ಜು, ಚಟ್ನಿ, ಸೊ ಈ ರೀತಿ ಐಟಮ್ಸ್ ಎಲ್ಲ ಮಾಡ್ಕೊಂಡಿದ್ರು 3ನೇ ದಿನ. ಸೊ ಅವ್ರಿಗೂ ಕೂಡ ಲಾಸ್ಟ್ನೇ ದಿನ ಅಂತಲೇ ಹೇಳ್ತೀನಿ, ನನಗೂ ಕೂಡ ಲಾಸ್ಟ್ನೇ ದಿನ. ಸೊ 3ನೇ ದಿನ ಸೊ ಇಷ್ಟು ಐಟಮ್ಸ್ನ ಮಾಡ್ಕೊಂಡಿದ್ರು. ಬೆಳಗಿನ ತಿಂಡಿನೂ ಕೂಡ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಮೂಲಿ ಸೇಮ್ ಅದೇನೇ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಬೇಡ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಬೇಕು ಅಂತ ಅನಿಸ್ತಿದೆ. ಯಾಕಂದರೆ ತಿಂಡಿಗಳೆಲ್ಲ ಇತ್ತು, ಅದೇ ತಿಂಡಿಗಳನ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಮತ್ತೆ ಪಾಯಸ ಅದು ಇದು ಎಲ್ಲ ಮತ್ತೆ ಸ್ವೀಟು ಆಗಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಏನು ಮಾಡ್ಕೊಂಡಿದ್ವಿ ಅಂದರೆ ಹುಳಿ ಅನ್ನನ ಮಾಡ್ಕೊಂಡಿದ್ವಿ. ಅಂದರೆ ಹುಣಸೆ ಗೊಜ್ಜು ಅಂತ ಕರಿತೀವಿ ಹಳ್ಳಿ ಕಡೆ ಅಂತಲೇ ಹೇಳ್ತೀನಿ. ಸೊ ಹುಣಸೆ ಗೊಜ್ಜು, ಬೇಳೆ ಸಾಂಬಾರು, ಹಾಗೆಯೇ ಮಜ್ಜಿಗೆ, ಅನ್ನ, ಸೊ ಈ ರೀತಿ ಐಟಮ್ಸ್ನ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ಕೊಂಡಿದ್ವಿ. ಸೊ ಲಾಸ್ಟ್ ನಂದು ಕೆಲಸ ಅಂತಲೇ ಹೇಳ್ತೀನಿ. ಅಂತಂದರೆ ಲಾಸ್ಟ್ ಡೇ ನನಗೆ ಊಟ ಬಡಿಸಿದ್ದು. ಸೊ ಇಷ್ಟನ್ನ ಮಾಡಿಕೊಂಡು ಇಷ್ಟು ಊಟನ ಬಡಿಸಿ ಅವರು ಕೂಡ ಊಟ ಎಲ್ಲ ಮಾಡಿಕೊಂಡು ಸೊ ಅವರು ಕೂಡ ಸಂಜೆ ಆದಮೇಲೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಸೊ ಈ ರೀತಿಯಾಗಿ ಕಂಟಿನ್ಯೂ ಆಗಿ 3 ಡೇಸ್ವರೆಗೂ ಅವರಿದ್ದು ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮಾಡಿ ತಿನ್ನಿಸಿ ಅವರು ಕೂಡ ತಿಂದು ಅವರು ಕೂಡ ಎಂಜಾಯ್ ಮಾಡಿ ನಾನು ಕೂಡ ಎಂಜಾಯ್ ಮಾಡಿದೆ. ಫ್ಯಾಮಿಲಿ ಎಲ್ಲ ಜೊತೆಗಿದ್ದು ಒಂಥರ ಖುಷಿ ಆಯಿತು. ನಮ್ಮದೊಂಥರ ಸ್ಪೆಷಲ್ ಬಾಂಡ್ ಅಂತಲೇ ಹೇಳ್ತೀನಿ. ಕೆಲವೊಂದು ಸತಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ಅದೆಲ್ಲ ಒಂದು ಸೈಡ್ಗಿಟ್ರೆ ಇನ್ನು ಬಾಕಿದ್ದು ಹೇಳ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಒಂಥರ ಖುಷಿಯಾದ ಮೆಮೊರಿ ಅಂತಲೇ ಹೇಳ್ತೀನಿ. ಲೈಫ್ ಟೈಮ್ ನಂಗೆ ಒಂಥರ ಬೆಸ್ಟ್ ಮೆಮೊರಿ ಇದು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿ ಇತ್ತು ದಿನ. 3 ದಿನವೂ ಕೂಡ ಎಷ್ಟು ಜಲ್ದಿ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. 3 ಡೇಸ್ ಅಂತೂ ತುಂಬ ಬೇಗನೆ ಆಯಿತು ಅಂತಲೇ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅವರು ಕೂಡ ಹೊರಡೋ ಟೈಮ್ ಬಂತು. ಇನ್ನೊಂದು 2 ದಿನ ಇರ್ಬೋದಿತ್ತು, ಬಟ್ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಕೂಡ ಅವ್ರ ಪರ್ಸ್ನಲ್ ಕೆಲಸಗಳು ಇರುತ್ತೆ. ಸೊ ಹಾಗಾಗಿ ಅವರು ಹೋಗಲೇಬೇಕಾಗಿತ್ತು. ಸೊ 3 ಡೇಸ್ ಬಂದಿದ್ರಲ್ಲ, ಒಂಥರ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅವ್ರಿಗೆ. ನಾನು ಈ ವಿಡಿಯೋದಿಂದ ಅವ್ರಿಗೆ ಥ್ಯಾಂಕ್ಸ್ ಅಂತಲೂ ಕೂಡ ಹೇಳ್ಕೋಬಹುದು. ಥ್ಯಾಂಕ್ಸ್ ಅನ್ನೋದು ಒಂದು ಚಿಕ್ಕ ಪದ ಆಗಬಹುದು, ಅದು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅವರು ನನಗೋಸ್ಕರ ಟೈಮ್ ಕೊಟ್ಟು ನನಗೋಸ್ಕರ ಮಾಡಿ ಪ್ರತಿಯೊಂದನ್ನು ನೋಡಿದಾಗ ಐ ಆಮ್ ಬ್ಲೆಸ್ಸೆಡ್ ಅಂತ ಅನಿಸುತ್ತೆ. ಫೀಲ್ ಲೈಕ್ ಐ ಆಮ್ ಬ್ಲೆಸ್ಸೆಡ್ ತುಂಬಾ ಅಂತಲೇ ಹೇಳ್ಬೋದು. ಒಂಥರ ತುಂಬ ಖುಷಿಯಾಯಿತು, ಒಂಥರ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಎಲ್ಲ ಆರಾಮಾಗಿ ಖುಷಿಯಾಗಿ ಜೊತೆಗಿದ್ದಾಗ, ಅದರಲ್ಲೂ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಂತಲೇ ಹೇಳ್ತೀನಿ. ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಗಾಡ್ ಅಂತಲೂ ಕೂಡ ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ಫ್ಯಾಮಿಲಿ, ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ ಆಗು ಕೂಡ ಇದ್ದಾರೆ ಅಲ್ವಾ. ಸೊ ಈ ಥರ ಎಲ್ಲ ಟ್ರೀಟ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಫೀಲು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರು ಕೂಡ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ. ಸೊ ಈ ರೀತಿಯಾಗಿ ಮೆಮೊರಿಯಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಟೈಮ್ ಬಂದು 3:30 ಎಲ್ಲ ಆಗಿತ್ತು. ಸೊ ಇವಾಗ ಫ್ರೂಟ್ಸ್ ಎಲ್ಲ ಕೊಟ್ಟು ಸೊ ದುಡ್ಡೆಲ್ಲ ಕೊಡ್ತಾರೆ ಅಲ್ವಾ. ಸೊ ಹೂ ಎಲ್ಲ ಇಟ್ಟು ಅದನ್ನೆಲ್ಲವ ಸೊ ಇವಾಗ ಕಪ್ಪೆಲ್ಲ ಇಕ್ಕಿ ಅದನ್ನೆಲ್ಲ ಮಾಡ್ತಾರೆ ಕೆಲವೊಂದು ಕಡೆ. ನಮ್ಮ ಕಡೆ ಏನಕ್ಕೆ ಮಾಡೋಂಗಿಲ್ಲ ಅಂದರೆ ಸೀರೆ ಉಡ್ಸ್ಕೊಂಡು ಹೋದ ದಿನವೇ ಮಾಡಬೇಕಿತ್ತು. ಅಲ್ಲಿವರೆಗೂ ಯಾರೂ ಕೂಡ ಏನೂ ಹಚ್ಚೋ ಆಗಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಹಣ್ಣುಗಳೆಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಹೋದರು. ಸೊ ಹಂಗೇನೆ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಇದೊಂಥರ ಬೆಸ್ಟ್ ಮೆಮೊರಿ ಅಲ್ವಾ. ಸೊ ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನೊಂದು ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೆ. ಹಾಗಾಗಿ ಅದೊಂದು ವೀಡಿಯೋನ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ದೆ ಅಂತಲೇ ಹೇಳ್ತೀನಿ. ಒಂಥರ ಖುಷಿ ಆಯಿತು. ಯಾವಾಗಲೂ ಕೂಡ ನಮ್ಮ ಬಾಂಡಿಂಗ್ ಇದೇ ರೀತಿ ಇರಲಿ ಅಂತಲೇ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ತೀನಿ.
ಸೊ ಚೆನ್ನಾಗಿತ್ತು. ನಿಮ್ಗೆ ಏನು ಅನ್ನಿಸ್ತು ಇದನ್ನು ನೋಡಿ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಅದನ್ನು ಮಾತ್ರ ಮರಿಬೇಡಿ. ಒಂಥರ ಚೆನ್ನಾಗಿತ್ತು ಅಂತಲೇ ಅನಿಸುತ್ತೆ. ಯಾವಾಗ ನೀವು ನೋಡಿದ್ರಿ ಅವರು ಕೂಡ ಹೊರಡೋದಕ್ಕೆ ರೆಡಿಯಾಗಿ, ನನಗೂ ಕೂಡ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಫ್ರೂಟ್ಸು ಮತ್ತು ದುಡ್ಡೆಲ್ಲ ಕೊಡ್ತಾರೆ ಅಲ್ವಾ ಈ ಟೈಮಲ್ಲಿ. ಸೊ ಅದನ್ನೆಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಅರಿಸಿ ಅವರು ಕೂಡ ಇನ್ನೇನು ಹೊರಡೋ ಟೈಮ್ ಆಯಿತು. ಸೊ ಹಾಗೆಯೇ ಅವ್ರ ಜೊತೆ ಸ್ವಲ್ಪ ಅದನ್ನು ಕೊಡೋದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ, ಒಂದು ಬೆಸ್ಟ್ ಮೆಮೊರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಅವರು ಕೂಡ ಹೊರಟರು. ಸೊ ಇದಾಗಿತ್ತು 3 days ಕಂಟಿನ್ಯೂಯಸ್ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿರೋದು. ಒಂದು ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ತೀನಿ. ಇದನ್ನು ನಾನು ಮತ್ತೆ ಯಾವತ್ತಾದರೂ ವೀಡಿಯೋನ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅವರೆಲ್ಲ ಬಂದಿದ್ರಲ್ವಾ, ಮಾಡಿದ್ರಲ್ವಾ, ಸೊ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಲ್ವಾ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಈ ದಿನ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ, ತುಂಬಾ ಲೆಂತಿ ವಿಡಿಯೋ. ಸೊ ಇದನ್ನು ಕಟ್ ಮಾಡಿ ಎರಡು ಪಾರ್ಟ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಒಂದೇ ವಿಡಿಯೋದಲ್ಲಿ 3 days ಕಂಟಿನ್ಯೂ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ವ್ಲಾಗ್ನ ನೋಡಿರ್ತೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟಾಗಿ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಸೊ ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋದ್ರ ಬಗ್ಗೆ ಅಂತಲೂ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ನಿಮ್ಮ ಕಡೆನೂ ಇದೇ ರೀತಿ ಶಾಸ್ತ್ರ ಎಲ್ಲ ಮಾಡ್ಕೊತಾರ ಅಂತಲೂ ಕೂಡ ತಿಳಿಸಿ. ನನಗೆ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಮೆಮೊರಿ ನನ್ನ ಈ ಲೈಫ್ ಜರ್ನಿಲಿ ಅಂತಲೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ.